ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಈ ವಿಶ್ವಾವಸು ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಮೇ 8ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರೀತಾರೆ. ಅಂದರೆ ಇಂತಹ ಮೋಹಿನಿ ಏಕಾದಶಿ ನಾಡಿದ್ದು ಮೇ 8ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಇದರ ವೈಶಿಷ್ಟ್ಯ ಏನು ಅನ್ನುವುದನ್ನು ವರಾಹ ಪುರಾಣ ತಿಳಿಸ್ಕೊಂಡು ಹೋಗ್ತದೆ. ಅಂದರೆ ಬೇರೆ ಬೇರೆ ಪುರಾಣಗಳಲ್ಲಿ ಈ ಏಕಾದಶಿಯ ಮಹತ್ವ ನಮಗೆ ತಿಳಿದು ಬರ್ತದೆ. ಅದರಲ್ಲಿ ಕೂರ್ಮ ಪುರಾಣದಲ್ಲಿ ಬರುವಂತಹದ್ದು, ವರಾಹ ಪುರಾಣ ಅಲ್ಲ, ಕೂರ್ಮ ಪುರಾಣದಲ್ಲಿ ಬರುವಂತಹ ಈ ಮೋಹಿನಿ ಏಕಾದಶಿಯ ಕಥೆ ಇದು ರಾಮಚಂದ್ರನಿಗೆ ವಸಿಷ್ಠರು ಹೇಳಿದಂತಹ ಕಥೆ. ಇದಕ್ಕೆ ಯಾಕೆ ಮೋಹಿನಿ ಅಂತ ಕರೀತಾರೆ ಅಂತ ಹೇಳಿದರೆ, ಮೋಹಜಾಲಾತ್ ಪ್ರಮುಚ್ಯೇತ ಪಾತಕಾನಾಂ ಸಮೂಹತಃ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಎರಡು ರೀತಿ ಪಾಪವನ್ನು ಮಾಡ್ತಾನೆ ಜೀವನದಲ್ಲಿ. ಒಂದು ಅವನು ಸ್ವಾಭಾವಿಕವಾಗಿ ಮಾಡುವಂಥದ್ದು, ಇನ್ನೊಂದು ಪ್ರಾಭಾವಿಕವಾಗಿ ಮಾಡುವಂಥದ್ದು. ಅಂದರೆ ಸ್ವಾಭಾವಿಕವಾಗಿ ಅಂತ ಹೇಳಿದರೆ ತಪ್ಪು ಮಾಡುವುದು, ಪಾಪ ಮಾಡುವುದೇ ಅವನ ಗುಣ. ಅಂದರೆ ಅದನ್ನು ತಿದ್ದುಕೊಳ್ಳುವುದು ಇಲ್ಲ, ತಿದ್ದುಕೊಳ್ಳುವುದು ಇಷ್ಟವೂ ಅಲ್ಲ ಅವನಿಗೆ. ತಾನು ಮಾಡ್ತಾ ಇರುವುದು ತಪ್ಪು ಅಂತ ಒಪ್ಪಿಕೊಳ್ಳಿಕ್ಕೂ ತಯಾರಿರೋಲ್ಲ ಅಂಥ ವ್ಯಕ್ತಿ. ಇದೇನು ಅಂದರೆ ಸ್ವಾಭಾವಿಕವಾಗಿ ಮಾಡುವಂಥದ್ದು. ಇನ್ನು ಪ್ರಾಭಾವಿಕವಾಗಿ ಮಾಡುವುದು ಅಂತ ಹೇಳಿದರೆ ಅವನು ತಪ್ಪು ಮಾಡ್ತಾ ಇರ್ತಾನೆ, ಆದರೆ ತಪ್ಪು ಮಾಡ್ತಾ ಇರುವುದು ಅವನು ಸ್ವಾಭಾವಿಕವಾಗಿ ಅಲ್ಲ. ಅಂದರೆ ಅದು ನೇಚರ್ ಅಲ್ಲ ಅವನದ್ದು. ತಪ್ಪು ಮಾಡುವುದು ಅವನ ನೇಚರ್ ಅಲ್ಲ. ಅದರಿಂದಾಗಿ ಒಳಗಿಂದ ಅವನಿಗೆ ತಪ್ಪು ಮಾಡುವುದು ಇಷ್ಟ ಅಲ್ಲ, ಪಾಪ ಮಾಡುವುದು ಇಷ್ಟ ಅಲ್ಲ. ಆದರೆ ಹೊರಗಿನಿಂದ ಯಾವುದೋ ಪ್ರಭಾವಕ್ಕೆ ಒಳಗಾಗಿ, ಯಾವುದೋ ಮೋಹಕ್ಕೊಳಗಾಗಿ, ಅಂದರೆ ಮೋಹ ಅಂದರೆ ಇದೆ, ಯಾವುದೋ ಒಂದು ಅಟ್ರ್ಯಾಕ್ಷನ್, ಆಕರ್ಷಣೆ, ಒಂದಾ ದುಡ್ಡಿನ ಆಕರ್ಷಣೆ, ಅಥವಾ ಹೆಣ್ಣಿನ ಆಕರ್ಷಣೆ, ಅಥವಾ ಸುಖ ಭೋಗಗಳ ಆಕರ್ಷಣೆ, ಇಂತಹ ಯಾವುದೋ ಒಂದು ಆಕರ್ಷಣೆಗಳಿಗೆ ಒಳಗಾಗಿ, ಅದು ಎಂಥ ಆಕರ್ಷಣೆ ಅಂತ ಹೇಳಿದರೆ ಇದೇ ಒಳ್ಳೆಯದು, ಇದೇ ನಿಜವಾದ ಸುಖ, ಇದರಿಂದಲೇ ನಾನು ಉದ್ಧಾರ ಆಗ್ತೇನೆ, ಈ ರೀತಿ ತಪ್ಪು ತಿಳುವಳಿಕೆಯನ್ನು ಹೊಂದಿರುವುದು. ಹೀಗೆ ತಪ್ಪು ತಿಳುವಳಿಕೆಯಿಂದ ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡು ಯಾರು ಅಂತಹ ಮೋಹಜಾಲದಲ್ಲಿ ಬಿದ್ದಿರ್ತಾನೋ ಅಂಥ ವ್ಯಕ್ತಿಯನ್ನು ಉದ್ಧರಿಸುವಂತಹ ಏಕಾದಶಿ ಇದು ಅಂತ ಹೇಳಿದರೆ, ನಾವು ಒಳಗಿನಿಂದ ಒಳ್ಳೆಯವರಾಗಿದ್ದು ಹೊರಗಿನಿಂದ ಯಾವುದೋ ಕೆಟ್ಟ ಪ್ರಭಾವದಿಂದ ನಾವು ತಪ್ಪು ಮಾಡ್ತಾ ಇದ್ದರೆ, ಪಾಪ ಮಾಡ್ತಾ ಇದ್ದರೆ, ಅಂಥ ಪಾಪದಿಂದ ನಮ್ಮನ್ನು ವಿಮೋಚನೆಗೊಳಿಸುವ ಏಕಾದಶಿ ಇದು. ಅದಕ್ಕಾಗಿಯೇ ಇದಕ್ಕೆ ಮೋಹಿನಿ ಏಕಾದಶಿ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ವಸಿಷ್ಠರು ರಾಮಚಂದ್ರನಿಗೆ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಹಿಂದೆ ಭದ್ರಾವತಿ ಎಂಬಂತಹ ಒಂದು ಪಟ್ಟಣ, ಸರಸ್ವತಿ ನದಿ ತಟದಲ್ಲಿದ್ದಂತಹ ಒಂದು ಪಟ್ಟಣ. ಅಲ್ಲಿ ಒಬ್ಬ ಧನಪಾಲ ಅಂತ ವರ್ತಕ ಇದ್ದ, ವ್ಯಾಪಾರಿ. ಅವನು ಬಹಳ ಒಳ್ಳೆಯವನು, ಬಹಳಷ್ಟು ಪುಣ್ಯಕರ್ಮಗಳನ್ನು ಮಾಡ್ತಾ ಇದ್ದವನು. ಅರವಟ್ಟಿಕೆಗಳನ್ನು, ದಾನ ಧರ್ಮಾದಿಗಳನ್ನು ಈ ರೀತಿ ತುಂಬ ಮಾಡಿದ್ದಾನವನು. ದೊಡ್ಡ ವಿಷ್ಣುವಿನ ಭಕ್ತ, ಯಾವತ್ತೂ ಶಾಂತ ಮನಸ್ಕನಾಗಿರುವವನು. ಅವನಿಗೆ 5 ಮಕ್ಕಳು, ಸುಮನ, ದ್ಯುತಿಮಾನ್, ಮೇಧಾವಿ, ಸುಕೃತಿ ಹಾಗೂ ದುಷ್ಟಬುದ್ಧಿ ಅಂತ. ಉಳಿದ 4 ಒಳ್ಳೆಯವರೇ, ಆದರೆ ಈ ದುಷ್ಟಬುದ್ಧಿ ಹೆಸರೇ ಹೇಳುವಾಗೆ ಮಹಾ ಕೆಟ್ಟ ಬುದ್ಧಿಯವನು. ಅವನನ್ನು ಮಾತ್ರ ನಿಯಂತ್ರಣ ಮಾಡಲಿಕ್ಕೆ, ಒಳ್ಳೆಯ ಮಾರ್ಗಕ್ಕೆ ತರಲಿಕ್ಕೆ ಈ ತಂದೆ ಧನಪಾಲನೆಗಾಗಲಿಲ್ಲ. ಯಾಕಂತ ಹೇಳಿದರೆ ಇವನು ತುಂಬ ಕೆಟ್ಟ ಕೆಲಸ ಮಾಡ್ತಾ ಇದ್ದವನು. ಹೇಗೆ ಅಂತ ಹೇಳಿದರೆ, ಯಾವಾಗ ನೋಡಿದರೂ ಕೂಡ ವೇಶ್ಯಾಸ್ತ್ರೀ ಸಹವಾಸ. ಯೌವನಕ್ಕೆ ಬರ್ತಾ ಇದ್ದಾಗೇ ವೇಶ್ಯಾಸ್ತ್ರೀಯರ ಸಹವಾಸವನ್ನು ಮಾಡ್ತಾ ಇದ್ದ. ಯಾರು ಈ ನಡತೆಗೆಟ್ಟವರಿದ್ದಾರೋ, ನಡತೆಗೆಟ್ಟಂತಹ ವ್ಯಕ್ತಿಗಳೊಟ್ಟಿಗೆ ಇವನು ಸೇರಿಕೊಳ್ತಾ ಇದ್ದದ್ದು. ಅಂಥ ಗುಂಪಿನೊಂದಿಗೆ ಇರುವುದು. ಅಂದರೆ ಮಾನ ಮರ್ಯಾದೆ ಯಾರು ಬಿಟ್ಟಿರ್ತಾರೆ ಅಂಥ ವ್ಯಕ್ತಿಗಳೊಟ್ಟಿಗೆ ಇವನು ಯಾವಾಗಲೂ ಕೂತು ತಾನು ಮಾತುಕತೆಯನ್ನು ನಡೆಸ್ತಾ ಇದ್ದವ. ಜೂಜಿನಲ್ಲಿ ಬಹಳ ಆಸಕ್ತಿ, ಪರಸ್ತ್ರೀಯರನ್ನು ಕಂಡ್ರೆ ಬಹಳ ಲಾಲಸೆ. ಅಂತೇಳಿದರೆ ಪರಸ್ತ್ರೀಯರನ್ನು ಕಂಡ್ರೆ ಜೊಲ್ಲು ಸುರಿಸುವುದು. ವೇಶ್ಯಾಸ್ತ್ರೀಯರು ಬೇರೆ ಆಯ್ತಲ್ವ, ಅದರೊಟ್ಟಿಗೆ ಪರಸ್ತ್ರೀಯರು ಅಂದರೆ ಇನ್ನೊಬ್ಬರ ಹೆಂಡತಿಯನ್ನು ಕಂಡರೂ ಕೂಡ ಇವನು ಜೊಲ್ಲು ಸುರಿಸ್ತಾ ಇದ್ದ. ಅವಳನ್ನು ತಾನು ಹೇಗೆ ಅನುಭವಿಸ್ಲಿಕ್ಕಾಗತ್ತೆ ಅನ್ನುವಂಥ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದ. ಅಂಥ ದುಷ್ಟನಾಗಿದ್ದವ ಅವನು. ಯಾವತ್ತೂ ದೇವತೆಗಳಿಗಾಗಲಿ, ಅತಿಥಿಗಳಿಗಾಗಲಿ, ಹಾಗೆಯೇ ಪಿತೃಗಳಿಗಾಗಲಿ,
ಹಾಗೆ ವೃದ್ಧರಿಗಾಗಲಿ ಯಾರನ್ನೂ ಗೌರವಿಸಿದನಲ್ಲ, ಯಾರನ್ನೂ ಪೂಜಿಸಿದವನಲ್ಲ ಇವನು. ಯಾವಾಗಲೂ ಕೆಟ್ಟ ಕೆಲಸನೇ ಮಾಡ್ತಾ ಇರುವುದು. ಮನಸ್ಸು ಯಾವತ್ತೂ ಕೆಟ್ಟದ್ದನ್ನೇ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು. ಅಪ್ಪ ಧನಪಾಲ ದೊಡ್ಡ ಶ್ರೀಮಂತ, ಹೆಸರೇ ಹೇಳುವಾಗೆ. ಅವನೇನಪ್ಪ ದುಡ್ಡು ಮಾಡಿದ್ದಾನೆ, ಆ ದುಡ್ಡನ್ನೆಲ್ಲ ಇವನು ಖರ್ಚು ಮಾಡ್ತಾ ಇದ್ದ. ಎಲ್ಲ ವ್ಯರ್ಥವಾಗಿ ಹಾಳು ಖರ್ಚು ಮಾಡುವುದು, ಅಪ್ಪನ ದುಡ್ಡನ್ನು ಹಾಳು ಖರ್ಚು ಮಾಡುವುದು, ತಿನ್ನಬಾರದನ್ನು ತಿನ್ನುವುದು, ಸುರಾಪಾನವನ್ನು ಮಾಡುವುದು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾವಾಗಲೂ ಅವನ ಕೈ ಇರ್ತಾ ಇದ್ದದ್ದು ವೇಶ್ಯಾಸ್ತ್ರೀಯ ಕಂಠದಲ್ಲಿ, ಅಂದರೆ ವೇಶ್ಯಾಸ್ತ್ರೀಯನ್ನು ಅಪ್ಪಿಕೊಂಡೇ ಇರ್ತಾ ಇದ್ದವನು. ಅಂಥ ಮಹಾಪಾಪಿಯಾಗಿದ್ದವನು ಇವನು. ತಂದೆಯಾದರೂ ಇವನನ್ನು ಸರಿ ಮಾಡಲಿಕ್ಕೆ ನೋಡಿದ, ಆಗಲೇ ಇಲ್ಲ. ಕಡೆಗೆ ಮನೆಯಿಂದ ಹೊರಗೆ ದಬ್ಬಿದ ಇವನನ್ನು, ಹೋಗು ನೀನು ನನ್ನ ಮನೆಯಲ್ಲಿ ಇರಬೇಡ ಅಂತ. ಅಲ್ಲಿಂದ ಹೊರಗೆ ಬಂದ. ಬದುಕಬೇಕಾಯಿತು. ಮೈ ಮೇಲೆ ಏನೊಂದು ಆಭರಣ ಇತ್ತು, ಯಾಕಂದರೆ ಶ್ರೀಮಂತ ಅದರಿಂದಾಗಿ ಕೈಯಲ್ಲಿ ಉಂಗುರ ಇತ್ತು, ಕೊರಳಲ್ಲಿ ಚೈನ್ ಮುಂತಾದವುಗಳೆಲ್ಲ ಇತ್ತು. ಅದನ್ನೇ ಮಾರಿ ಬದುಕಿದ. ಆದರೆ ಎಷ್ಟು ದಿನ ಬದುಕಲಿಕ್ಕಾಗತ್ತೆ? ಅದು ಖಾಲಿ ಆಗ್ತಾ ಬಂತು. ಯಾವಾಗ ಅವನಿಗೆ ಏನು ದುಡ್ಡಿಲ್ಲ ಕಾಸಿಲ್ಲ ಅಂತಾಯಿತು. ದುಡ್ಡು ಕಾಸು ಇಲ್ಲದಿದ್ದಾಗ ಇವನನ್ನು ವೇಶ್ಯಾಸ್ತ್ರೀಯರು ದೂರ ಮಾಡಿದರು. ಯಾಕಂತ ಹೇಳಿದ್ರೆ ಯಾರು ವೇಶ್ಯರಿದ್ದಾರೆ ಅವರಿಗೆ ದುಡ್ಡು ಬೇಕು, ಸುಖ ಭೋಗಗಳು ಬೇಕು. ಇವನ ಹತ್ರ ಸಿಗ್ತಾ ಇಲ್ಲ, ಅವರು ದೂರ ಮಾಡಿದರು. ಏನು ಮಾಡೋದು ಗೊತ್ತಾಗಲಿಲ್ಲ. ಕಡೆಗೆ ರಾತ್ರೋರಾತ್ರಿ ಕಳ್ತನ ಮಾಡಲಿಕ್ಕೆ ಶುರು ಮಾಡಿದ. ಊರಲ್ಲಿ ಕಳ್ತನ ಮಾಡಿ ಕಡೆಗೆ ರಾಜಭಟರಿಗೆ ಸಿಕ್ಕಿಬಿದ್ದ. ರಾಜರ ಭಟರು ತಂದು ರಾಜನ ಮುಂದೆ ನಿಲ್ಲಿಸಿದರೆ ರಾಜ ವಿಚಾರಣೆ ಮಾಡಿದ. ಗೊತ್ತಾಯಿತು ಇವನು ಧನಪಾಲನ ಮಗ ಅಂತ. ಧನಪಾಲನಿಗೆ ಊರಿನಲ್ಲಿ ತುಂಬ ಒಳ್ಳೆಯ ಹೆಸರಿದೆ. ಅದಕ್ಕೋಸ್ಕರ ಅವನ ಅಪ್ಪನ ಮೇಲಿನೊಂದು ಗೌರವದಿಂದಾಗಿ ರಾಜ ಬಿಟ್ಟ, ಈ ರೀತಿ ಇನ್ನು ಮಾಡಬೇಡ ಅಂತ. ಆದರೆ ಇವನನ್ನು ಬಿಟ್ಟರೆ ಮತ್ತೆ ಬಂದು ಅದೇ ಕೆಲಸ ಮಾಡುವುದು. ಯಾಕಂದರೆ ಮತ್ತೆ ಅವನಿಗೆ ಗೊತ್ತಿಲ್ಲ. ಕಳ್ಳತನ, ಸುಳ್ತನ, ದರೋಡೆ ಇದನ್ನೇ ಮಾಡಲಿಕ್ಕೆ ಶುರು ಮಾಡಿದ. ಮತ್ತೆ ರಾಜಭಟರಿಗೆ ಸಿಕ್ಕಿದ. ಈಗಂತೂ ಕೂಡ ರಾಜ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಬಡಿದು ಇವನಿಗೆ ಹೊಡಿಸಿ ಬಡಿಸಿ, ಹೋಗು ನೀನು ಊರಲ್ಲಿರಬೇಡ ಅಂತ ಹೇಳಿ ಊರಿನಿಂದ ಹೊರ ಹಾಕಿದ ಅವನನ್ನು, ಈ ದುಷ್ಟ ಬುದ್ಧಿಯನ್ನು. ಈಗಾದರೂ ಊರಿನಿಂದ ಹೊರಗೆ ಬಂದವನು ಇನ್ನು ಊರಿಗೆ ಹೋಗಲಿಕ್ಕಿಲ್ಲ, ತಿನ್ನಲಿಕ್ಕೇನೂ ಇಲ್ಲ. ಅಲ್ಲೇ ಕಾಡಿನಲ್ಲಿ ತಿರುಗಲಿಕ್ಕೆ ಶುರು ಮಾಡಿದ. ಬೇಟೆಗಾರನಂತೆ ತಾನು ಬಿಲ್ಲು ಬಾಣವನ್ನು ಧರಿಸಿ ಎಲ್ಲ ಕಡೆ ತಿರುಗುತ್ತಾ ಪ್ರಾಣಿ ಪಕ್ಷಿಗಳನ್ನು ಕೊಲ್ತಾ ಅವುಗಳನ್ನು ತಾನು ತಿಂತ. ಈಗ ಅವನಿಗೆ ಪಶ್ಚಾತ್ತಾಪ ಆಗಲಿಕ್ಕೆ ಶುರುವಾಯಿತು. ಯಾಕಂದರೆ ಅಂಥ ಕಷ್ಟ ಬಂದಾಗ, ತಿನ್ನಲಿಕ್ಕೇನು ಅಂತ ಇಲ್ದಿದ್ದಾಗ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಆಯಿತು. ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ, ಅಂಥ ಅಪ್ಪನ ಮಗನಾಗಿ ಬಂದು ಅಂಥ ಒಂದು ಒಳ್ಳೆಯ ಕುಲದಲ್ಲಿ ಬಂದು ನಾನು ಕೆಟ್ಟ ಕೆಲಸ ಮಾಡಿದ್ನಲ್ವ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ ಅವನು ಇಲ್ಲಿವರೆಗೆ ಮಾಡಿದ ಎಲ್ಲ ಕೆಟ್ಟ ಬುದ್ಧಿ ಏನಿದೆ ಅದು ಸ್ವಾಭಾವಿಕವಾಗಿ ಅಲ್ಲ, ಪ್ರಭಾವದಿಂದ. ಸಣ್ಣಲ್ಲಿ ಯಾರೋ ಕೆಟ್ಟವರು ಸಹವಾಸ ಮಾಡಿದ, ಆ ಕೆಟ್ಟವ್ರ ಸಹವಾಸದಿಂದಾಗಿ ಇಲ್ದಿದ್ದೆಲ್ಲ ಕೆಟ್ಟ ಚಟಗಳು ಅಂಟ್ಕೊಂಡು ಕೂರ್ತು. ಅದೇ ಒಳ್ಳೆಯದು ಅಂತ ತಿಳ್ಕೊಂಡ. ಅಂದರೆ ಈ ರೀತಿ ಮೋಹ ಜಾಲಕ್ಕೆ ಒಳಗಾದ. ಆದರೆ ಯಾವಾಗ ಇವನ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಹೆಸರಿಲ್ಲ, ಕೇಳುವವರಿಲ್ಲ, ಬೀದಿ ಪಾಲಾದ. ಅರೆ ಇವತ್ತು ಮ್ಯಾಚ್ ಇಲ್ಲ, ಒಬ್ಬನೇ ಕೂತು ಬೋರ್ ಆಗ್ತಾ ಇದೆ. ಓ ಫ್ಯಾಂಟಾಸ್ಟಿಕ್! ಇಲ್ಲಿ ನೋಡಿ, ಜೂಪಿ ಲೂಡೋದಲ್ಲಿ ಆಲ್ರೆಡಿ ಕೋಟ್ಯಾಂತರ ಜನರು ಆಡ್ತಿದ್ದಾರೆ. ಮರಿಬೇಡಿ, ಜೂಪಿ ಲೂಡೋ ಡೌನ್ಲೋಡ್ ಮಾಡಿ ಮತ್ತು ಗೆಲ್ಲಿ ಲಕ್ಷದಷ್ಟು ಕ್ಯಾಶ್ ಪ್ರೈಸಸ್. ಯಾವತ್ತೂ ಬೋರ್ ಆಗಲ್ಲ, ಎಂಜಾಯ್ ಮಾಡಿ. ಈ ಆಟದಲ್ಲಿ ಹಣಕಾಸು ಅಪಾಯದ ಸಂಭವವಿದೆ, ಅಭ್ಯಾಸವಾಗಬಹುದು, ಜವಾಬ್ದಾರಿಯಿಂದ ಆಡಿ. ಆಗ ಎಲ್ಲ ದುಷ್ಟರು ಇವನನ್ನು ಬಿಟ್ಟರು. ಯಾಕಂದರೆ ದುಷ್ಟರಿಗೆ ಬೇಕಾದದ್ದು ತಮ್ಮ ಸ್ವಾರ್ಥ, ಅದು ಇವನ ತೆರೆಯನ್ನು ನಡೆಯಲ್ಲ. ಅದಕ್ಕೆ ಇವನನ್ನು ದೂರ ಮಾಡಿದರು. ವೇಷಾಸ್ತ್ರೀಯರು ದೂರ ಮಾಡಿದರು. ಕೆಟ್ಟ ಚಟಗಳಿಗಾದರೂ ದುಡ್ಡು ಬೇಕು, ಸುರಾಪಾನಕ್ಕಾಗಲಿ ಯಾವುದಕ್ಕೆ ಆಗಲಿ ಅದು ಯಾವುದೂ ಇಲ್ಲ. ಯಾಕಂದರೆ ಇವನಿಗೆ ಬದುಕುವುದೇ ಕಷ್ಟ ಆಯಿತು. ಇಂಥ ಸಂದರ್ಭದಲ್ಲಿ ಅವನಿಗೆ ಬೇಜಾರಾಯಿತು. ನಾನು ಎಂಥ ಕೆಲಸ ಮಾಡಿದೆ, ನನ್ನ ಜೀವನವನ್ನು ಹಾಳು ಮಾಡಿಕೊಂಡಲ್ವ. ಈ ರೀತಿ ತಾನು ದುಃಖ ಪಡ್ತಾ ಹೇಗೋ ಜೀವನವನ್ನು ಸಾಗಿಸ್ತಾ ಕಾಡು ಮೇಡುಗಳಲ್ಲಿ ತಿರುಗುತ್ತಾ ಇರಬೇಕಾದರೆ ಒಮ್ಮೆ ಕೌಂಡಿನ್ಯ ಋಷಿಗಳು ತಮ್ಮ ಆಶ್ರಮದ ಸಮೀಪದಲ್ಲಿ ಗಂಗಾ ನದಿ, ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ದಾರಂತೆ. ಅವರು ಸ್ನಾನ ಮಾಡಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೇ ಈ ದುಷ್ಟ ಬುದ್ಧಿ ನಿಂತಿದ್ದಾನೆ. ಬರಬೇಕಾದರೆ ಅವರು ಮೈಯಲ್ಲಿ ಏನು ಬಟ್ಟೆ ತೊಟ್ಟಿದ್ದಾರೆ, ಆ ಬಟ್ಟೆಯ ಒಂದು ಹನಿ ನೀರು, ಅಂದರೆ ಸ್ನಾನ ಮಾಡಿ ಬರ್ತಾ ಇದ್ದಾರಷ್ಟೇ, ಒಂದು ಹನಿ ನೀರು ಇವನ ಮೇಲೆ ಬಿತ್ತಂತೆ. ಅವ್ರ ಬಟ್ಟೆ ಇತ್ತು, ಅವರ ತೊಟ್ಟ ಬಟ್ಟೆಯ ಕೌಂಡಿನ್ಯರ ಬಟ್ಟೆಯ ಒಂದು ಹನಿ ನೀರು ಇವನ ಮೈ ಮೇಲೆ ಬಿತ್ತು. ದೃಷ್ಟಿಯ ಬುದ್ಧಿಯ ಮೇಲೆ ಎಂಥ ಪ್ರಭಾವ ಅಂತೇಳಿದರೆ, ಅಂದರೆ ಜ್ಞಾನಿಗಳು, ಆ ಜ್ಞಾನಿಗಳು ಮುಟ್ಟಿದ್ದು, ತೊಟ್ಟಿದ್ದು, ತಾಕಿದ್ದು ಪ್ರತಿಯೊಂದು ಎಷ್ಟು ಪುಣ್ಯಪ್ರದವಾಗಿರ್ತದೆ ಅಂತೇಳಿದರೆ,
ಕೂಡಲೇ ಇವನ ಪಾಪ ಎಲ್ಲ ಹೋಯ್ತಂತೆ. ಅಂದರೆ ಪಾಪ ಹೋಯ್ತು ಅಂತ ಹೇಳಿದ್ರೆ ಇವನ ಕೆಟ್ಟ ಬುದ್ಧಿಗಳೆಲ್ಲ ಹೊರಟೋಯ್ತು. ಕೂಡಲೇ ಕೈ ಜೋಡಿಸಿದ, ನಮಸ್ಕಾರ ಮಾಡಿದ ಕೌಂಡಿನ್ಯ ಋಷಿಗಳಿಗೆ. ತಾನು ಕೇಳಿದ, ಸ್ವಾಮಿ, ನನ್ನ ಜೀವನದಲ್ಲಿ ತುಂಬ ತಪ್ಪು ಮಾಡಿದ್ದೇನೆ, ನಾನು ಮಾಡಬಾರದ ತಪ್ಪನ್ನೆಲ್ಲ ಮಾಡಿದ್ದೇನೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು? ಈ ಪಾಪವನ್ನು ನಾನು ಕಳ್ಕೊಳ್ಳೋದು ಹೇಗೆ? ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾನೆ. ಅಂದರೆ ಒಬ್ಬ ಮನುಷ್ಯನಿಗೆ ತಾನು ತಪ್ಪು ಮಾಡಿದ್ದೇನೆ ಅಂತ ಅರಿವು ಬರಬೇಕು ಅಂತಾದರೂ ಕೂಡ, ಅಂಥ ಜ್ಞಾನ ಬರಬೇಕು ಅಂತಾದರೂ ಕೂಡ ಅವನಿಗೆ ಪಾಪ ಹೋಗಿರಬೇಕು. ಇನ್ನು ಹೆಚ್ಚಿನ ಪಾಪವನ್ನು ಕಳ್ಕೊಳ್ಳೋದು ಎರಡನೆಯ ಹಂತ. ಮೊದಲನೆಯ ಹಂತ ಏನು ಅಂತ ಹೇಳಿದರೆ, ನಾನು ಪಾಪ ಮಾಡಿದ್ದೇನೆ ಅಂತನಾದರೂ ಕೂಡ ಗೊತ್ತಾಗುವಂಥದ್ದು. ಯಾಕಂದರೆ ನಮ್ಮ ಪಾಪ ಅಷ್ಟು ಪ್ರಬಲವಾಗಿದೆ, ಹೆಚ್ಚಾಗಿದೆ ಅಂತ ಹೇಳಿದರೆ, ನಾನು ಪಾಪ ಮಾಡಿದ್ದೇನೆ, ನಾನೊಬ್ಬ ಪಾಪಿ ಅಂತಲೂ ಗೊತ್ತಾಗೋದಿಲ್ಲ. ಮತ್ತೇನೆಂದರೆ, ನಾನು ಮಾಡಿದ್ದೆಲ್ಲ ಸರಿಯೇ, ನಾನು ಪುಣ್ಯಾತ್ಮನೇ, ಹೀಗೆ ಇರ್ತದೆ. ಇವಾಗ ದೃಷ್ಟ ಬುದ್ಧಿಗೆ ಕೌಂಡಿನ್ಯರ ಆ ಬಟ್ಟೆಯ ಒಂದು ಹನಿ ನೀರು ತಾಕಿದ್ರಿಂದಾಗಿ ಅವನ ಅನೇಕ ಪಾಪ ಹೋಯಿತು, ಪಶ್ಚಾತ್ತಾಪ ಆಯಿತು. ಆ ಕೌಂಡಿನ್ಯ ಋಷಿಗಳ ಹತ್ರ ಕೇಳಿದ, ಏನು ಮಾಡೋಣ ನಾನು ಈಗ ಈ ಪಾಪ ಕಳ್ಕೊಳ್ಳಿಕ್ಕೆ ಅಂತ. ಆಗ ಕೌಂಡಿನ್ಯ ಋಷಿಗಳು ಹೇಳ್ತಾರೆ, ನೋಡಪ್ಪ, ನೀನು ಒಳ್ಳೆ ಸಮಯದಲ್ಲಿ ಬಂದಿದೆಯಾ. ಇದು ವೈಶಾಖ ಮಾಸ. ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರ್ತಾ ಇದೆ. ಅದಕ್ಕೆ ಹೆಸರೇ ಮೋಹಿನಿ ಅಂತ. ಯಾಕಂದರೆ ಮೋಹದಿಂದ ನಾವು ತಿಳಿಯದೆ ತಪ್ಪಿನಿಂದ ಮಾಡಿದ ಪಾಪಗಳೇನಿದೆ ಅದೆಲ್ಲ ಈ ವ್ರತದಿಂದ ಪರಿಹಾರ ಆಗ್ತದೆ. ಅದಕ್ಕೋಸ್ಕರ ಈ ಮೋಹಿನಿ ಏಕಾದಶಿಯನ್ನು ನೀನು ಮಾಡು ಅಂತ ಹೇಳ್ತಾರೆ. ಹಾಗೆ ಆಗಲಿ ಅಂತ ಆ ದೃಷ್ಟ ಬುದ್ಧಿ ತಾನು ಮೋಹಿನಿ ಏಕಾದಶಿಯನ್ನು ಆಚರಣೆ ಮಾಡಿದ್ದಾನೆ. ದಶಮಿ, ಏಕಾದಶಿ, ದ್ವಾದಶಿ ಆ 3 ದಿನಗಳ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆ ಮಧುಸೂದನ ರೂಪಿ ವಿಷ್ಣುವಿನ ಪ್ರೀತಿಗಾಗಿ ತಾನು ಮಾಡಿದ್ದಾನೆ. ಶ್ರದ್ಧಾ ಭಕ್ತಿಯಿಂದ ಮಾಡಿದರಿಂದಾಗಿ ಇವನು, ಅಂದರೆ ಬರೀ ಒಂದೇ ಏಕಾದಶಿ ಮಾತ್ರ ಅಲ್ಲ, ಇನ್ನು ಮುಂದೆ ಅನೇಕ ಏಕಾದಶಿಯನ್ನು ಮಾಡಿದರಿಂದಾಗಿ ಅವನು ಈ ದೇಹವನ್ನು ಬಿಟ್ಟ ಮೇಲೆ ದಿವ್ಯವಾದ ದೇಹವನ್ನು ತೊಟ್ಟು ಆ ಭಗವಂತನ ಬಳಿಗೆ ತಾನು ಹೋದ, ವಿಷ್ಣು ಲೋಕವನ್ನು ಸೇರಿಕೊಂಡ. ಅಂದರೆ ಹೀಗೆ ತಿಳಿಸ್ತಾ ಆ ವಸಿಷ್ಠರು ರಾಮಚಂದ್ರನಿಗೆ ಹೇಳ್ತಾರೆ, ಹೀಗೆ ಈ ಏಕಾದಶಿ ಅನ್ನುವಂಥದ್ದು ನಮ್ಮ ಪಾಪವನ್ನೆಲ್ಲ ಪರಿಹರಿಸುವಂಥದ್ದು. ನಾತಃಪರತರಂ ಕಿಂಚಿತ್ ತ್ರೈಲೋಕ್ಯೆ ಸಚರಾಚರೆ ಯಜ್ಞಾದಿ ತೀರ್ಥದಾನಾನಿ ಕಲಾಂ ನಾರ್ಹಂತಿ ಷೋಡಶೀಂ ಪಠನಾದ ಶ್ರವಣಾದ ರಾಜನ್ ಗೋಸಹಸ್ರ ಫಲಂ ಲಭೇತ್. ಅದಕ್ಕಾಗಿ ಈ ಏಕಾದಶಿ ಏನೇನಿದೆ ಇದು ಅಜ್ಞಾನದಿಂದ ನಾವು ಏನು ಮಾಡ್ತೇವೆ, ಆ ಪಾಪವನ್ನು ಕಳೆಯುವುದರಲ್ಲಿ ಇದಕ್ಕಿಂತ ಸರಿಸಾಟಿಯಾದದ್ದು ಇನ್ನೊಂದಿಲ್ಲ. ಕಡೆಗೆ ಏನು ಬೇಡ, ಈ ಕಥೆಯನ್ನಾದರೂ ನಾವು ಶ್ರದ್ಧಾ ಭಕ್ತಿಯಿಂದ ಕೇಳಿದರೆ 1,000 ಗೋದಾನ ಗೋದಾನ ಮಾಡಿದ ಫಲ ಬರುತ್ತೆ ಅಂತ ಇದನ್ನು ವಸಿಷ್ಠರು ರಾಮಚಂದ್ರನಿಗೆ ತಿಳಿಸ್ಕೊಂಡು ಹೋಗ್ತಾರೆ ಅಂತ. ಹೀಗೆ ಕೂರ್ಮ ಪುರಾಣ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಇದೆ. ಅಂತಹ ಏಕಾದಶಿ ನಾವು ಮೊದಲೇ ನೋಡಿದಾಗೆ ಮೇ 8ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 7ನೇ ತಾರೀಕು ಬುಧವಾರ, ಅವತ್ತು ದಶಮಿಯ ಆಚರಣೆ. ಹಾಗೆಯೇ ಬೆಳಗ್ಗೆ ಆದರೆ ಒಂದು ನಾವು ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ಈ ಏಕಾದಶಿ, ದ್ವಾದಶಿ ಹಾಗೂ ದಶಮಿ ಇವುಗಳನ್ನೆಲ್ಲ ನಾವು ಬೆಳಗಿನಿಂದಲೇ ಅರುಣೋದಯದಿಂದಲೇ ಪ್ರಾರಂಭ ಮಾಡಬೇಕಾದದ್ದು. ಯಾಕಂತ ಹೇಳಿದರೆ ಕೆಲವರಿಗೊಂದು ಸಂಶಯ ಬರ್ಬೋದು. ನನ್ನ ಹತ್ರ ಒಬ್ಬರು ಸಂಶಯವನ್ನು ಕೇಳಿದ್ದು ಉಂಟು. ಏನಂದರೆ, ಏಕಾದಶಿ ಯಾವಾಗ ಪ್ರಾರಂಭ ಆಗತ್ತೆ? ಸೂರ್ಯೋದಯದಿಂದ ಪ್ರಾರಂಭವ ಅಥವಾ ಸೂರ್ಯೋದಯಕ್ಕಿಂತ ಮೊದಲು ಪ್ರಾರಂಭವ? ಇವಾಗ ಏಕಾದಶಿಯ ದಿನ ಬೆಳಗ್ಗೆ ಒಂದು 3:30-4 ಗಂಟೆಗೆ ನಾವೇನಾದರೂ ತಿಂದು ಆಮೇಲೆ ಉಪವಾಸ ಶುರು ಮಾಡ್ಬೋದಾ? ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದು ಉಂಟು. ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಮಧ್ಯರಾತ್ರಿಯ ನಂತರ ಆಹಾರ ಸ್ವೀಕಾರ ಮಾಡಬಾರದು ಅಂತ. ಆ ಕಾರಣದಿಂದಾಗಿ ಏಕಾದಶಿ ದಿನ ನಾನು ಬೆಳಗ್ಗೆ 3:30-4 ಗಂಟೆಗೆ ಸ್ವಲ್ಪ ತಿಂದು ಮತ್ತೆ ಉಪವಾಸವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಶಾಸ್ತ್ರಗಳಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ. ಆಹಾರವನ್ನು ನಾವು ಬೆಳಗಿನ ಜಾವದಲ್ಲೇ ತಗೊಳ್ಬೇಕೆ ಹೊರತು ಅದು ಮಹಾರಾತ್ರಿ ಎಲ್ಲ ತಗೊಳ್ಳಿಕ್ಕಿಲ್ಲ. ಅದಕ್ಕಾಗಿ ದಶಮಿಯ ದಿನ ರಾತ್ರಿ ನಾವು ಲಘು ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಏಕಾದಶಿಯ ದಿನ ಏನೂ ಇಲ್ಲ, ಶುದ್ಧ ಉಪವಾಸವೇ ಮಾಡಬೇಕು. ಇನ್ನು ಯಾರಿಗೆ ಸಾಧ್ಯ ಇಲ್ಲ ಅಂತೇಳಿದರೆ, ರೋಗದಲ್ಲಿ ತುತ್ತಾಗಿರುವಂಥವರು, ಗರ್ಭಿಣಿಯರಾಗಿರುವಂಥವರು, ಇನ್ನು ಯಾರು ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡಬೇಕಾಗಿದೆ
ಅಂದರೆ ವಾಸ್ತವಿಕವಾಗಿ ಏಕಾದಶಿ ನಾವು ದೂರದ ಪ್ರಯಾಣವನ್ನೆಲ್ಲ ಇಟ್ಟುಕೊಳ್ಬಾರ್ದು, ಆದರೆ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ಮಾಡುವ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂಥವರು ಇವರೆಲ್ಲ ತಾವು ಕಾಲು ಭಾಗ ಆಹಾರವನ್ನು ಸ್ವೀಕಾರ ಮಾಡ್ಬೋದು. ಪ್ರತಿದಿನ ಎಷ್ಟು ಸ್ವೀಕಾರ ಮಾಡ್ತಾರೆ ಅದರ ಕಾಲು ಭಾಗ. ಆ ಕಾಲು ಭಾಗವು ಊಟ ಅಲ್ಲ, ಮತ್ತು ಹಣ್ಣು, ಹಾಲು ಮುಂತಾದವುಗಳನ್ನು ಸ್ವೀಕಾರ ಮಾಡ್ಬೋದು. ನಂತರ ಏಕಾದಶಿ ರಾತ್ರಿ ಯಥಾಶಕ್ತಿ ಜಾಗರಣೆ ಮಾಡಿ, ಎಷ್ಟು ಹೊತ್ತಾಗುತ್ತೋ ಅಷ್ಟೊತ್ತು ಆ ದೇವರ ಚಿಂತನೆಯನ್ನು ಮಾಡ್ತಾ ಜಾಗರಣೆಯನ್ನು ಮಾಡಿ, ದ್ವಾದಶಿ ದಿನ ಬೆಳಗ್ಗೆ ಅಂತೇಳಿದರೆ ದ್ವಾದಶಿ 9ನೇ ತಾರೀಕು ಶುಕ್ರವಾರ, ಅವತ್ತು ಬೆಳಗ್ಗೆ 6 ಗಂಟೆ 5 ನಿಮಿಷದ ನಂತರ ಆಹಾರ ಸ್ವೀಕಾರ ಮಾಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ಸ್ನಾನಾದಿಗಳನ್ನೆಲ್ಲ ಪೂರೈಸಿ ಆನಂತರ 6 ಗಂಟೆ 5 ನಿಮಿಷದ ನಂತರ ತಾವು ಆಹಾರ ಸ್ವೀಕಾರವನ್ನು ಮಾಡಿ, ನಂತರ ಈ ಏಕಾದಶಿಯ ವ್ರತವನ್ನು ಮಧುಸೂದನ ಅಂತ ಹೇಳುವಂತಹ ವಿಷ್ಣುವಿಗೆ ವಿಶೇಷವಾಗಿ ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿಯ ಫಲ ಪ್ರಾಪ್ತವಾಗ್ತದೆ, ಭಗವಂತನ ಅನುಗ್ರಹ ನಮಗೆ ದೊರಕ್ತದೆ ಅಂತ ಹೇಳ್ತಾ ಎಂದಿನಂತೆ